ನನಗಂತೂ ಸ್ಟೋರೇಜ್ ಫುಲ್ ಪ್ರಾಬ್ಲಮ್ ಗುರು. ಎಷ್ಟು ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಡೈಲಿ ಒಂದು ವಿಡಿಯೋ ಮಾಡೋದು ಇದೆಯಲ್ಲೋ, ಯಾಕೆ ಕಳ್ಳನ ತರ ಬರ್ತಾ ಇದೆಯಲ್ಲ. ಬೆಂಗಳೂರು ಅಂತ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನ್ನ ತೆಂಗಿನ ಡ್ರಾಪ್ ಮಾಡೋಕ್ಕೆ ಅವಾಗ ಬಸ್ ಸ್ಟಾಪ್ವರೆಗೂ ಹೋಗ್ತಾ ಇದ್ದೀನಿ. ಜಾಸ್ತಿ ದೂರ ಹೋಗೋಕ್ಕಾಗಲ್ಲ, ಏನಕ್ಕೆ ಕಷ್ಟ ಆಗ್ತಾಯಿದೆ ನನಗೆ ಸೀರಿಯಸ್ಲಿ. ಸೆಕೆಂಡ್ ಬೇರೆ ಇಲ್ಲ, ನಮ್ಮ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಮನೆಗೆ. ಅವನು ಏನು ಮಾಡ್ಬೇಕು ಹೇಳಿ. ನೈಟು ಮಚ್ಚ ಫುಲ್ ಚಳಿ ಆಗ್ತಿದೆ, ಕೊಳ ಮಚ್ಚ ಅಂತ ಈಸ್ಕೊಂಡ್ಬಿಟ್ಟು ಹೋದ. ಇನ್ನೇ ತಗೊಂಬಂದು ಕೊಟ್ಟಿಲ್ಲ, ಚಳಿ ಆಗ್ತಿದೆ. ಹಿಂಗೆ ಹೋಗ್ತಾ ಇದ್ದೀನಿ. ಇರೋದೇ ಒಂದೇ ಒಂದು ಜಾಕೆಟ್ ಹತ್ರ, ಅದು ಹಾಕ್ಕೊಂಡು ಹೋಗ್ಬಿಟ್ಟು ಅವನು. ಸೊ ನೋಡಿ, ಜೊತೆ ರೋಡೆಲ್ಲ ಫುಲ್ಲು ಖಾಲಿ ಆಗಿದೆ. ಚಿಲ್ಲಾಗಿ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ, ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಕೊಂಡು ನಾನು ವಾಪಸ್ ಮನೆಗೆ ಹೋಗ್ತೀನಿ. ಸೊ ಲೆಟ್ಸ್ ಗೋ. ತೆಗಿನ ಬಸ್ ಸ್ಟಾಪ್ ಹತ್ರ, ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಕೊಂಡು ನಾನು ಹಂಗೆ ಯೂ ಟರ್ನ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಟಿಫನ್ ತಿಂದೆ ಗುರು. ಇನ್ನು ನಾನು ಟಿಫನ್ ಮಾಡಿಕೊಂಡು ಚಿಲ್ಲಾಗಿ ಹೋಗ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಮಾರ್ನಿಂಗ್ ಶಿಫ್ಟಲ್ಲಿ ಬರೀ ಎರಡೇ ಬಂದಿದೆ. ಅದರಲ್ಲಿ ಒಬ್ಬರು ಕಾಲ್ ಮಾಡಿದ್ರೆ ಅವ್ರು ನೋಡಿದ್ರೆ ನಾನು ಇವತ್ತಿಲ್ಲ ಸರ್, ಸಂಜೆ ಹಂಗೆ ಬರ್ತೀನಿ, ನೀವು ಎಲ್ಲಿರ್ತೀರ ಅಲ್ಲಿಗೆ ಬಂದು ತೊಗೊತೀನಿ ಅಂತ ಇದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು ಬನ್ನಿ ನಾವು ಇದ್ದೀರಿ ಅಂತ ಇದ್ದಾರೆ. ಅಲ್ಲಿ ಹೋಗಿ ನೋಡೋಣ ಅವ್ರು ತೊಗೊತಾರ ಇಲ್ಲ ಕ್ಯಾನ್ಸಲ್ ಮಾಡ್ತಾರ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತಪ್ಪ. ಇಲ್ಲಿಂದ ಗೊತ್ತಾಗೋ ಥರ ಇದ್ದರೆ ಇಲ್ಲೇ ಇದ್ಬಿಡ್ತಾಯಿದ್ದೆ ನಾನು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಆಗುತ್ತಾ ಇಲ್ಲ ತೊಗೊತಾರ. ಸೊ ಬನ್ನಿ ಹೋಗೋಣ ಹೊಸ ರೋಡ್ಗೆ ಡೈರೆಕ್ಟು. ಮಸ್ತಾಗಿ ರೋಡೆಲ್ಲ ಫುಲ್ ಖಾಲಿ ಆಗಿದೆ. ಸೊ ಲೆಟ್ಸ್ ಗೋ. ಯಾವಾಗ ಆರ್ಡರ್ ಮಾಡಿದ್ರಿ ಸರ್ ಇದನ್ನ? ಮೊನ್ನೆ. ಓಕೆ. ರಿಯಲ್ಮಿ P4 ಅಲ್ವಾ ಸರ್? ಹೌದು. 6GB 128GB ಸ್ಟೋರೇಜ್. ಎಸ್. ಶೀಲ್ಡ್ ಎಲ್ಲ ಇದೆ, ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ. ಸರ್ ನಿಮ್ಗೆ ಇದರಲ್ಲಿ ಬರುತ್ತೆ ಸಿಗ್ನೇಚರ್ ಪೆಟ್ರೋಲು, ಡಾಕ್ಯುಮೆಂಟೇಷನ್ಸು, ಬ್ಯಾಕ್ ಕವರ್ ಒಂದು ಬರುತ್ತೆ. ಓಕೆನಾ? ಓಕೆ. ಅಡಾಪ್ಟರ್, ಕೇಬಲು, ಫೋನ್ ಸೇಮ್ ಕಲರ್ ತಾನೇ ನೀವು ಆರ್ಡರ್ ಮಾಡಿರೋದು? ಹೌದು. ನೋಡಿ, ಇಲ್ಲಿ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಕ್ರ್ಯಾಕ್ ಇಲ್ಲ, ಏನಿಲ್ಲ. ಓಕೆನಾ? ಸೊ ಸ್ಕ್ರೀನ್ ಸಹ ಆನ್ ಮಾಡ್ತಾ ಇದ್ದೀನಿ. ಸ್ಕ್ರೀನಲ್ಲಿ ಎಲ್ಲೂ ಹೊಡೆದೋಗಿಲ್ಲ. ಓಕೆ. ಒಂದು ಫಿಲ್ಮ್ ಹಾಕಿದ್ದಾರೆ, ನೀವು ಬೇಕಂದ್ರೆ ಚೆನ್ನಾಗಿದೆ ಹಾಕ್ಸ್ಕೊಳ್ಳಿ. ಸೊ ಇಷ್ಟೇ ಇರುತ್ತೆ ಓಪನ್ ಬಾಕ್ಸ್ಗಳು. ಸರಿ. ಅವ್ರು ಬಂದ್ಬಿಟ್ಟು ರಿಯಲ್ಮಿ P4 ಆರ್ಡರ್ ಮಾಡಿದ್ರು. ಅನ್ಬಾಕ್ಸಿಂಗ್ ಮಾಡಿದೆ. ಬಟ್ ತುಂಬ ಒಳಗೆ ಇತ್ತು ಅವ್ರ ಮನೆ. ಹೆಂಗೋ ಹೋದ್ರು ಪಾಪ. ಅವರು ಮೈನ್ ರೋಡ್ವರೆಗೂ ಬಂದರು. ಪ್ರಲಕ್ಷ ಹಾಸ್ಪಿಟ್ಲ್ ಇದೆಯಲ್ಲ ಹೊಸ ರೋಡ್ ಹತ್ರ, ಅಲ್ಲಿಗೆ ಬಂದರು. ಅಲ್ಲಿಂದ ನಂಗೆ ಕರ್ಕೊಂಡೋದ್ರು. ನಿಮ್ಗೆ ರೂಟ್ ಕಷ್ಟ ಆಗುತ್ತೆ, ಫೋನಲ್ಲಿ ಹೇಳಿದ್ರೆ ಸರ್ ನಾನೇ ಬರ್ತೀನಿ ಅಂತಂದರು. ವೆಯ್ಟ್ ಮಾಡ್ಕೊಂಡಿದ್ದೆ. ಬಂದರು ಒಂದು 5 ನಿಮಿಷ ಬಿಟ್ಟು ಹೋದೆ. ಅನ್ಬಾಕ್ಸಿಂಗ್ ಮಾಡಿದೆ. ಸಕ್ಕದಾಗಿತ್ತು ಸೀರಿಯಸ್ಲಿ, ತುಂಬ ಇಷ್ಟ ಆಯಿತು ಪಾಪ. ಮಸ್ತಾಗೆಲ್ಲ ಏನು ಮಾತಾಡಿಲ್ಲ ಜಾಸ್ತಿ. ಓಕೆ ಸರ್ ಓಕೆ ಅಂದರು. ಅನ್ಬಾಕ್ಸಿಂಗ್ ಮಾಡಿಕೊಟ್ಟೆ. ತುಂಬ ಖುಷಿಯಾಗಿದ್ರು ಕಸ್ಟಮರು, ಫೋನ್ ಸಿಕ್ತು ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಆರ್ಡ್ರ್ ಕಡೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಇವಾಗ MR ಅಲ್ಲಿ ಲೋಡ್ ಮುಗ್ದೋಗ್ಬಿಟ್ಟಿದೆ. ಬರೀ ಒಂದೇ ಒಂದಿದೆ. ಅವರು ಬಂದ್ಬಿಟ್ರೆ ನೀವು ಎಲ್ಲಿದ್ದೀರಿ ಅಲ್ಲಿಗೆ ಬಂದು ತೊಗೊಂತೀನಿ ಅಂತ ಇದ್ದಾರೆ. ಏನು ಮಾಡಬೇಕು ಅಲ್ವಾ? ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ. ಸೆಕೆಂಡ್ ಶಿಫ್ಟ್ ಲೋಡ್ ಬರುತ್ತೆ, MR ಲೋಡ್ ಅಂತೇಳಿ ನಾವು ಅದನ್ನು. ಸೊ MR ಲೋಡ್ ಬಂದಾಗ ಹೋಗ್ಬಿಟ್ಟು ಡೈರೆಕ್ಟ್ MR ಲೋಡ್ ಕನೆಕ್ಟ್ ಮಾಡ್ಕೊತೀನಿ. So let's go. Okay, let's go for home. ಎಲ್ಲೂ ಸಿಮ್ಮೆ ಹಾಕಿಲ್ಲ, ಸಿಮ್ ತೊಗೊಳೋಣ ಅಂತ ಇತ್ತು, ಸುಮ್ಮನೆ ಒಂದು ಸಿಮ್ಮು. ಸೊ ಬನ್ನಿ ಹೋಗೋಣ ಮನೆ ಕಡೆ. ತೊಗೊಳಕ್ಕೆ ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀರಿ ಜೊತೆಯಲ್ಲಿ ಗಾಡಿಯಲ್ಲಿ. ಬೊಮ್ಮಸಂದ್ರವ್ರಿಗೆ ಹೋಗ್ತೀರಿ ಇವಾಗ. ನೋಡಿ, ವೀರಸಂದ್ರದಲ್ಲಿ ಫುಲ್ಲು ಖಾಲಿ ಇದೆ, ರೋಡೆಲ್ಲ ಮಸ್ತಾಗಿದೆ. ತುಂಬ ಖುಷಿಯಾಗುತ್ತೆ ಈ ಥರ ರೋಡು ಇದ್ದರೆ. ಬೇಗ ಹೋಗ್ಬೋದು, ಬೇಗ ಹೋಗಿ ಬೇಗ ಬರ್ಬೋದು. ಇದು ನನ್ನ ಜೊತೆ ಇದ್ದಾನೆ. ಸೊ MR ಲೋಡಲ್ಲಿ ಬಂದ್ಬಿಟ್ಟು 3 ಬಂದಿತ್ತು. 3 ಹಾಕೊಂಡು ಹೋಗ್ತಾ ಇದ್ದೀನಿ ನಾನು, ನಮ್ಮ ಫ್ರೆಂಡು. ಆಗಲೇ ಸ್ಟೋರೇಜ್ ಫುಲ್ ಪ್ರಾಬ್ಲಮ್ ಗುರು. ಎಷ್ಟು ವೀಡಿಯೋ ಡಿಲೀಟ್ ಮಾಡಿದ್ದೀನಿ. ಡೈಲಿ ಒಂದು ವಿಡಿಯೋ ಮಾಡೋದು, ಡಿಲೀಟ್ ಮಾಡೋದು, ಅದೇ ಕೆಲಸ ಆಗ್ಬಿಟ್ಟಿದೆ. ಒಂದಿನ ಹೋಲ್ಡ್ ಹಾಕಿದ್ರೆ ಅಷ್ಟೇ, ಆಮೇಲೆ ಪ್ಲೇನೇ ಆಗಲ್ಲ. ಸೊ ಬನ್ನಿ ಹೋಗೋಣ. ಆಫೀಸ್ ಕಡೆಯಿಂದ ಮನೆ ಕಡೆ ಹೋಗ್ತಾ ಇದ್ದೀನಿ. ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನದ್ದು. ಆಗಲೇ ಮಾಡ್ತೀನಿ ಅಂತಂದೆ, ಬಟ್ ತಿಂದಿಲ್ಲ. ಇವಾಗ ಹೋಗಿ ತಿನ್ಬೇಕು ಗುರು. ಸೀರಿಯಸ್ಲಿ ಹೊಟ್ಟೆ ಹೆವಿ ಹಸಿತಾ ಇದೆ ನನಗಂತೂ. ಮನೆಗೆ ಬಂದಮೇಲೆ ಸುಸ್ತಾಗಿತ್ತಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ ಊಟ ಮಾಡ್ಕೊಂಡು. ಹೊತ್ತೇ ಆಗಿಲ್ಲ. ಇವಾಗ ಫೋನ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆಲ್ಲರೂ ನಾಳೆ ಬನ್ನಿ ಅಂತ. ತುಂಬ ಖುಷಿ ಆಯಿತು.
ಇವಾಗ ನಾನು ಹೋಗ್ತಾ ಇದ್ದೀನಿ ನನ್ನ ಆಫೀಸ್ ಕಡೆಗೆ. ಸೊ ಲೆಟ್ಸ್ ಗೋ ಫಾರ್ ದಿ ಆಫೀಸ್. ಎಸ್, ತುಂಬ ಖುಷಿ ಆಯಿತು. ಜಾಲಿ ಜಾಲಿ ಜಾಲಿ. ಮಳೆ ಬಂದ್ಬಿಟ್ಟಿದೆ ಗುರು, ಗೊತ್ತೇ ಆಗಿಲ್ಲ ನನಗೆ ಮಳೆ ಬಂದಿದ್ದೆಲ್ಲ. ಸೊ ನಾನು ನೆಂದ್ಕೊಂಡು ಬಂದಿದ್ದೀನಿ ಇವಾಗ ಆಫೀಸ್ ಕಡೆಗೆ, ವಿಡಿಯೋ ಕೊಡಬೇಕಿತ್ತಲ್ಲ. ಸೊ ಆ ಕಾರಣಕ್ಕೆ ನೆಂದ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋ ಕೊಡ್ಬಿಟ್ಟು ಬೇಗ ಬೇಗ ಹೋಗ್ಬಿಡೋಣ, ಇಲ್ಲಾಂದರೆ ಯಾವ ಟೈಮಲ್ಲಿ ಎಷ್ಟು ಮಳೆ ಬರುತ್ತೆ ಫ್ಲಿಪ್ಕಾರ್ಟಲ್ಲಂತೂ ಒಂದು ಚೂರು ಗೊತ್ತಾಗಲ್ಲ. ಸೊ ಫ್ಲಿಪ್ಕಾರ್ಟ್ ಅಂತಿದ್ದೀನಿ, ಇರೋ ಕ್ಲೈಮೇಟಲ್ಲಿ ಒಂದು ಚೂರು ಗೊತ್ತಾಗಲ್ಲ. ಇವತ್ತು ನನ್ನ ಕ್ಯಾನ ಎಲ್ಲೋ ಮುಳುಗೋಗ್ಬಿಟ್ಟಿದೆ, ಗೊತ್ತಾಗ್ತಾನೆ ಇಲ್ಲ. ಸೊ ಬನ್ನಿ ನೋಡಿ, ಫುಲ್ ಕತ್ಲೆಲ್ಲ ಇದೆ. ಲೆಟ್ಸ್ ಗೋ ಫಾರ್ ದ ಆಫೀಸ್. ಯಾಸ್, ಬೇಗ ಓಡೋಗ್ಬಿಟ್ಟು ವಿಡಿಯೋ ಕೊಟ್ಟೆ. ಸರ್ ಮಳೆ ಬರುತ್ತೆ ಸರ್, ಮತ್ತೆ ಹೋಗ್ಬೇಕು ಸರ್, ಬೈಕಲ್ಲಿ ಓಡಾಡೋಕ್ಕಾಗಲ್ಲ, ಸ್ಕೂಟಿಯಲ್ಲಿ ಅಂದ್ಬಿಟ್ಟು ನೈಸ್ ಮಾಡಿಬಿಟ್ಟು ಸರಿ ಅಪ್ಪ ತಗೊಳ್ಳು ಅಂದ್ಬಿಟ್ಟು ಬೇಗ ಬೇಗ ವಿಡಿಯೋ ಕೊಟ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ ಮನೆ ಕಡೆ. ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಅಷ್ಟೊಂದು ಏನು ಬರೋದಿಲ್ಲ, ಲೈಟ್ ನೀರು ಬೀಳ್ತೈತೆ. ಬಟ್ ಗಾಡಿ ಓಡ್ಸೋಕ್ಕೆ ತುಂಬ ಇರಿಟೇಷನ್ ಆಗುತ್ತೆ. ಸೊ ಏನಂತೆ ಮದನ, ಗಾಡಿ ಓಡ್ಸೋಕ್ಕೆ ಏನು ಅನ್ಸ್ಕೊತಾ ಇದೆಯಲ್ಲೋ, ಯಾಕೆ ಕಳ್ಳನ ಥರ ಬರ್ತಾ ಇದೆಯಲ್ಲ. ರೈಡರ್ ಬಟ್ ನನ್ನ ಹತ್ರ ಇಟ್ಕೊಂಡಿದ್ದೆ TVX ಬಿಟ್ಟಲ್ಲ, TVX ಬಿಟ್ಟಿರ್ತಾನೆ ಇದು. ನೋಡ್ರಿ ನಮ್ಮ ಕಷ್ಟ ಮಳೆಯಲ್ಲೂ ಹಿಂಗೆ ಡೆಲಿವರಿ ಮಾಡ್ಬೇಕೇನು ಮಾಡೋದು. ಬಡವರಪ್ಪ ನಾವು, ಕೆಲಸ ಮಾಡ್ತೀರಿ, ನೆನ್ಕೊಂಡೆಲ್ಲ ಕೆಲಸ ಮಾಡ್ಕೊಂಡಿರ್ತೀರಿ, 7-8 ಗಂಟೆವರೆಗೂ ನೈಟೆಲ್ಲ ಕೆಲಸ ಮಾಡ್ತೀರಿ. ಬೇಕ್ರಿ ಎಲ್ಲ ಇತ್ತು, ಟೀ ಕುಡಿಯೋನು ಮುಂದೆ ನೋಡೋಣ ಒಂದು ಟೀ ಹಾಕೋ ಬರೋಣ ಅಷ್ಟೇ. ಸೊ ಬಾಯ್ ಫ್ರೆಂಡ್ಸ್, ಇದೇ ಥರ ನನ್ನ ಬ್ಲಾಗ್ನ ಡೈಲಿ ನೋಡ್ತಾ ಇರಿ, ಆದಷ್ಟು ಸಪೋರ್ಟ್ ಮಾಡಿರಿ. ನೀವು ಮಾಡ್ತಾಯಿಲ್ಲ ಅಂತ ಗೊತ್ತಾಗ್ತಿದೆ, ಇನ್ನೂ ಜಾಸ್ತಿ ಮಾಡಿರಿ. ಮಾಡ್ತಾ ಇದ್ದೀರಾ ಗೊತ್ತಾಯಿತು, ಇನ್ನೂ ಜಾಸ್ತಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.